ಎಲ್ಲರಿಗೂ ನಮಸ್ಕಾರ. ನವರಾತ್ರಿಯ 3ನೆಯ ದಿನ ನಾವು ದೇವಿಯನ್ನು ಚಂದ್ರಘಂಟ ಸ್ವರೂಪದಲ್ಲಿ ಆರಾಧಿಸ್ತೀವಿ. ಪಾರ್ವತಿಯು ಘೋರವಾದ ತಪಸ್ಸನ್ನು ಮಾಡಿ ಶಿವನನ್ನು ಒಲಿಸಿಕೊಳ್ಳುವುದರಲ್ಲಿ ಯಶಸ್ಸು ಹೊಂದುತ್ತಾಳೆ. ಈಗ ಶಿವ ಪಾರ್ವತಿಯ ವಿವಾಹ ಮಹೋತ್ಸವ. ಒಂದು ಕಡೆ ಪಾರ್ವತಿ ದೇವಿಯು ಮುದ್ದಾದ ಮಧುಮಗಳಂತೆ ತಯಾರಾಗಿದ್ದರೆ, ಇನ್ನೊಂದು ಕಡೆ ನಮ್ಮ ಶಿವನು ಮೈಯೆಲ್ಲ ಭಸ್ಮ ಬಳಿದುಕೊಂಡು ಜಟೆಯನ್ನೆಲ್ಲ ಬಿಚ್ಚಿಕೊಂಡು ತನ್ನ ಗಣಗಳೊಂದಿಗೆ ನರ್ತಿಸುತ್ತಾ ಬರುತ್ತಿದ್ದಾನೆ. ಈ ದೃಶ್ಯವನ್ನು ಕಂಡ ಪಾರ್ವತಿಯ ತಾಯಿಯು ಮೂರ್ಛೆ ಹೋಗುತ್ತಾರೆ. ಆಗ ಪಾರ್ವತಿ ದೇವಿಯು ತನ್ನ ತಾಯಿಗೋಸ್ಕರ ಶಿವನ ಸುಂದರ ಸ್ವರೂಪಕ್ಕಾಗಿ ತನ್ನ ಸ್ವರೂಪವು ಬದಲಾಯಿಸಿಕೊಳ್ಳುತ್ತಾಳೆ. ಈಗ ಪಾರ್ವತಿ ದೇವಿಯು ಬಂಗಾರದ ಬಣ್ಣದಿಂದ, ಮುಖದಲ್ಲಿ ತೇಜಸ್ಸು, 10 ಭುಜಗಳು, ಆ ಭುಜಗಳಲ್ಲಿ ಶತ್ರು ಸಂಹಾರಕ್ಕೆ ಅನೇಕ ಬಗೆಯ ಆಯುಧಗಳು ಹಾಗೂ ಹಣೆಯ ಮೇಲೆ ಅರ್ಧಚಂದ್ರನನ್ನು ಧರಿಸಿ ಪ್ರಕಟಳಾಗುತ್ತಾಳೆ. ದೇವಿಯ ಈ ಸ್ವರೂಪವನ್ನು ನೋಡಿದ ಶಿವನು ಸುಂದರ ವರನ ಹಾಗೆ ರೂಪಿಸಿಕೊಳ್ಳುತ್ತಾನೆ.